ನೀವು ಮಾತನಾಡಿದರೆ ದೇಶದ್ರೋಹಿಗಳು ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ವಿರೋಧ ಪಕ್ಷದ ನಾಯಕರು ಚಲವಾದಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಈ ವಿಷಯಕ್ಕೆ ಏನು ಹೇಳ್ತೀವಿ? ಈಗ ಚಲವಾದಿ ನಾರಾಯಣ ಸೋಮಣ್ಣ ನಾನೇನೋ ಬುದ್ಧಿವಂತರು, ಪ್ರಜ್ಞಾವಂತರು, ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಬುದ್ಧಿ ಇದೆ, ಸ್ವಲ್ಪ ಮಟ್ಟಿಗೆ ಜ್ಞಾನ ಇದೆ, ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದೆ. ಈಗ ನಿನ್ನೆ ಅವರು ಬರೆದಿರೋ ಕಂಪ್ಲೇಂಟ್ ನೋಡಿ ಅವ್ರಿಗೆ ಜ್ಞಾನ ಬುದ್ಧಿ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ಪೀಚ್ ಒಂದು ವಿರೋಧ ಪಕ್ಷದ ನಾಯಕರು ಒಂದು ಆಡಳಿತ ಪಕ್ಷದ ಶಾಸಕನ ಮೇಲೆ ಹೋಮ್ ಮಿನಿಸ್ಟ್ರಿಗೆ CMಗೆ ಪತ್ರ ಬರೀಬೇಕು ಅಂದರೆ ವಿಡಿಯೋ ನೋಡಬೇಕಲ್ಲ. ನಾನು ವಿಡಿಯೋದಲ್ಲಿ ಏನಾದರೂ ಹಂಗೆ ಅಂದಿದ್ದೀನ? ನಾನು ವಿಡಿಯೋದಲ್ಲಿ ಏನಂದಿದ್ದೀನಿ? ಅಂಧ ಭಕ್ತರು ಮತ್ತು ದೇಶದ್ರೋಹಿಗಳು ಈ ದೇಶಕ್ಕೆ ಮಾರಕ ಅಂದಿದ್ದೀನಿ. ನಾನು ಅವ್ರನ್ನೇನಾದರೂ ದೇಶದ್ರೋಹಿಗಳು ಅಂದಿದ್ದೀನ? ಯಾಕೆ ಇವರೇ ಕಲ್ಪಿಸ್ಕೊತಾ ಇದ್ದಾರೆ? ಯಾಕೆ ಚಲವಾದಿ ನಾರಾಯಣ ಸೋಮಣ್ಣ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಆಚೆ ಹಾಕ್ತಿದ್ದೀರಾ? ಮತ್ತು ಅವ್ರು ಕಂಪ್ಲೇಂಟಲ್ಲಿ ಬರೆದಿದ್ದಾರೆ ಹೇಟ್ ಸ್ಪೀಚ್ ಅಂತ. ಆಹಾ, ಚಲವಾದಿ ನಾರಾಯಣ ಸೋಮಣ್ಣ ಆ ದ್ವೇಷ ಭಾಷಣದ ಪಿತಾಮಹ, ಮೊದಲನೇ ಪಿತಾಮಹ ನೀನು, ಎರಡನೇ ಪಿತಾಮಹ ಯತ್ನಾಳು. ನಿಮ್ಮಿಬ್ಬರ ಮಧ್ಯೆ ಎಲ್ಲಿ ನಾನು ದೂರ್ಕೊಳ್ಳಿ ಅಂತ ಇನ್ನೊಬ್ರು MLC ಅವರು. ನೀವು ಯಾವ ರೀತಿ ದ್ವೇಷ ಭಾಷಣ ಮಾಡಿದ್ದೀರಾ ಅಂದರೆ ಬಾಯಲ್ಲಿ ಮೂಗಲ್ಲಿ ಎಲ್ಲೆಲ್ಲೆಲ್ಲ ಪದಗಳು ಬರೋಕ್ಕೆ ಚಾನ್ಸ್ ಇದೆಯೋ ಅಲ್ಲೆಲ್ಲ ಪದಗಳನ್ನ ಕಕ್ಬಿಟ್ಟಿದ್ದೀರಾ. ನೀವು ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ MLAಗಳ ಮೇಲೆ ನೀವು ದ್ವೇಷ ಭಾಷಣದ ಬಗ್ಗೆ ಮಾತಾಡ್ತೀರಾ. ನೀವು ನಮ್ಮ ನಾಯಕರಿಗೆ ಗೌರವ ಕೊಡ್ತಿದ್ದೀರಾ ಚಲವಾದಿ ನಾರಾಯಣ ಸೋಮಣ್ಣ? ಆ ಯತ್ನಾಳ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಯಾವುದೋ ಒಂದು ಕೋತಿಯ ಬ್ರೀಡ್ ಅದು, ಆ ಯತ್ನಾಳು. ಇನ್ನು ಚಲವಾದಿ ನಾರಾಯಣ ಸೋಮಣ್ಣ ಐಡೆಂಟಿಟಿ ಕ್ರೈಸಿಸ್. ಮೊನ್ನೆ ಕ್ಷೇತ್ರಕ್ಕೆ ಬಂದಾಗ ಅಂದಿದ್ರು ನನ್ನನ್ನು ಅವ್ರ ಅಣ್ಣ ಅಂತ ಕರೀತಾರೆ ಅಂತ. ಕ್ಷಮಿಸ್ಬಿಡಿ ಅಣ್ಣ, ಚಲವಾದಿ ತಮ್ಮ ಅವರೇ, ಚಲವಾದಿ ತಮ್ಮನವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಓದ್ಕೋಣ. ನನ್ನ ವಿಡಿಯೋ ನೋಡಬೇಕು ಚಲವಾದಿ ತಮ್ಮ ಅಣ್ಣ. ನೀನು ವಿಡಿಯೋ ನೋಡ್ದೇ ಕಂಪ್ಲೇಂಟ್ ಬರೆದ್ರೆ ಬ್ಯಾಕ್ ಫೈರ್ ಆಗಲ್ವಾ? ಇವಾಗ ನಾನು ಎಲ್ಲಿ ದೇಶದ್ರೋಹಿ ಅಂತ ಕರೆದಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡಬೇಕು. ಈಗ ನಾನು ಚಲವಾದಿ ನಾರಾಯಣ ಸೋಮಣ್ಣನ ಮೇಲೆ ಕೌಂಟರ್ ಮಾಡ್ತೀನಿ. ಚಲವಾದಿ ನಾರಾಯಣ ಸೋಮಣ್ಣನ ನಾನು ಬಹಿರಂಗ ಡಿಬೇಟ್ಗೆ ಆಹ್ವಾನ ಮಾಡ್ತೀನಿ. ದಮ್ಮು ತಾಕತ್ತು ಅದೇನೇನೋ ಎಲ್ಲ ಇದ್ದರೆ ಅವ್ರಿಗೆ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರ್ತಾರೆ. ನನಗೆ ಏನು ಅರ್ಥ ಆಗದೆ ಇರೋದೇನು ಅಂದರೆ, ಒಳ್ಳೆ ಚಿಕ್ಕ ಮಕ್ಕಳ ಥರ ಹೋಗಿ ಕಂಪ್ಲೇಂಟ್ ಕೊಡ್ತೀಯಲ್ಲ ನಾರಾಯಣ ಸೋಮಣ್ಣ. ಗೊತ್ತಿಲ್ವ ನಾರಾಯಣ ಸೋಮಣ್ಣ ಇಂಥದ್ದು ನೀವು ನಮ್ಮ ಮೇಲೆ ಎಷ್ಟು ಕೊಟ್ಟಿದ್ದೀರಾ ಅಂತ? ಇದಕ್ಕೆಲ್ಲ ಎದ್ರುಕೊಂಡು ರಾಜಕಾರಣಕ್ಕೆ ಬರ್ತೀವ? ಆ ಟ್ವೀಟ್ ಮಾಡ್ತೀರಾ? ನಿಮಗೆ ಯಾವನ ಅಡ್ವೈಸ್ ಮಾಡ್ತಾನೋ? ಸ್ವಲ್ಪ ಒಳ್ಳೆ ಅಡ್ವೈಸರ್ಗಳನ್ನ ಇಟ್ಕೋ ಚಲವಾದಿ ನಾರಾಯಣ ಸೋಮಣ್ಣ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ ಸರ್. ಪಾಪ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದ್ರು, ಬದುಕನ್ನು ಕಟ್ಕೊಂಡ್ರು, BJPಗೆ ಓಡೋದ್ರು. ಅಲ್ಲಿ ಇವ್ರ ಆಟ ನಡೀತಾ ಇಲ್ಲ, ಇವ್ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ಯಾವಾಗ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಈಗ 28ಗೂ ನಾವು ಪವರ್ ಬಂದ್ಬಿಡ್ತೀವಿ ಅನ್ನೋದು ಭಯ ಅವ್ರಿಗಿದೆ. ಸೊ ನಾನು ಚಲವಾದಿ ನಾರಾಯಣ ಸೋಮಣ್ಣನಿಗೆ ಹೇಳ್ತೀನಿ, ನೆಟ್ಟಿಗೆ ವಿಡಿಯೋ ನೋಡಿಕೊಂಡು ಪತ್ರ ಬರೀಬೇಕು ನಾರಾಯಣ ಸೋಮಣ್ಣ. ಸರ್, ಇನ್ನೊಂದು, ನಿನ್ನೆ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದಾರೆ ಎಲ್ಲ ದೇಶಾದ್ಯಂತ ನೀಟ್ ವಿರುದ್ಧ, ನೀಟ್ ಇದರ ವಿರುದ್ಧ ಹೋರಾಟ ಮಾಡಬೇಕು. ಎಸ್ ಸರ್, ಖಂಡಿತವಾಗೂ ನೋಡಿ, ತಮ್ಮ ಗಮನಕ್ಕಿರುತ್ತೆ, ನೀಟ್ ಪೇಪರ್ನ ಲೀಕ್ ಮಾಡಿದಂಥ ವ್ಯಕ್ತಿ BJPಯ ಸಕ್ರಿಯ ಕಾರ್ಯಕರ್ತ. ನೀಟ್ ಕ್ವಶನ್ ಪೇಪರ್ ಸೆಟ್ಟರ್ಸೇ ಪೇಪರ್ನ ಲೀಕ್ ಮಾಡ್ತಾರೆ. ಈಗ 21st ರೀನೀಟ್ ಇದೆ. ನಮಗೀಗಲೂ ಆತಂಕ ಇದೆ ರೀನೀಟ್ ಏನೇನೆಲ್ಲ ಆಗುತ್ತೋ ಅಂತ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋರ್ಗೂ ನಮ್ಮ ಫೈಟ್ ಮುಂದುವರಿಯುತ್ತೆ. ದಯವಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. 25 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಅವ್ರ ತೊಂದರೆ ಆಗಿದೆ ಅದನ್ನು ಸರಿಪಡಿಸಬೇಕು. ಈಗ ಮುಂದಿನ ವರ್ಷ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತರ್ತೀವಿ ಅಂತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತರೋ ಅಷ್ಟು ಸಡನ್ ಲಾಜಿಸ್ಟಿಕ್ಸ್ ನಮ್ಮಲ್ಲಿ ಇಲ್ಲ. ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಏನಾಗುತ್ತೆ, 3-4 ಸಲ ಎಕ್ಸಾಮ್ ಮಾಡಬೇಕಾಗತ್ತೆ. 3-4 ಸಲ ಎಕ್ಸಾಮ್ ಮಾಡಿದ್ರೆ ನಿಮಗೊಂದು ಪೇಪರ್ ಬರುತ್ತೆ, ನನಗೊಂದು ಪೇಪರ್ ಬರುತ್ತೆ, ಅವ್ರಿಗೊಂದು ಪೇಪರ್ ಬರುತ್ತೆ. ನಿಮ್ಮ ಪೇಪರ್ ಟಫ್ ಇರ್ಬೋದು, ನನ್ನ ಪೇಪರ್ ಈಸಿ ಇರ್ಬೋದು. ಅಲ್ಲೂ ಸಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಮತ್ತು ಎಷ್ಟೋ ಗ್ರಾಮೀಣ ಭಾಗದ ಮಕ್ಕಳು ಇವತ್ತಿಗೂ ಕಂಪ್ಯೂಟರ್ ನೋಡಿರಲ್ಲ. ಇವ್ರು ಏಕಾಏಕಿ ಸಿಸ್ಟಮ್ ಮುಂದೆ ಕೂರಿಸ್ಬಿಟ್ಟು ಎಕ್ಸಾಮ್ ಮಾಡು ಅಂದರೆ ಇದು ದೊಡ್ಡ ಚಾಲೆಂಜು. BJPಯವ್ರ ಕೈಯಲ್ಲಿ ಆಡಳಿತ ಯಂತ್ರಾಂಗ ನಡೆಸೋ ಯೋಗ್ಯತೆ ತಾಕತ್ತು ಅವ್ರಿಗಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ರಾಹುಲ್ ಗಾಂಧಿ ಅವ್ರ ಹೋರಾಟಕ್ಕೆ ನಾವು ದೇಶಾದ್ಯಂತ ಕೈ ಜೋಡಿಸ್ತೀವಿ. ಖಂಡಿತವಾಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋವರೆಗೂ ಫೈಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.